ಹಾ ಅಕ್ಕ, ಹೇಳಿ ಅಕ್ಕ. ಅದೇ ನಾನು ನಿನ್ನೆ ಫೋನ್ ಮಾಡಿದ್ನಲ್ಲ ನಮ್ಮ ಮನೆಗೆ ಸಿಸಿ ಕ್ಯಾಮೆರಾ ಹಾಕಿಸ್ಬೇಕು ಅಂತ. ಹ್ಞೂ ಅಕ್ಕ, ತಂದಿದ್ದೀನಿ ಮನೆಯಾಗ. ನೀವು ಹೇಳಿದ್ರಲ್ಲ ಒಂದು 4-5 ಸಿಸಿ ಕ್ಯಾಮ್ರಾ ಹಾಕ್ಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಆಫೀಸಿಂದ ತಗೊಂಡ್ಬಿಟ್ಟು ಬಂದಿದ್ದೀನಿ. ನೀವು ಅಂತ ಹೇಳಿದ್ರೆ ಇವಾಗಲೇ ನಿಮಗೆ ಜಾಯಿನ್ ಮಾಡಿಸ್ತೀನಿ. ಸರಿ, ನಾನು ಮನೆಗೆ ಹೋಗ್ಬಿಟ್ಟು ನಿನಗೆ ನಾನು ಸಿಸಿ ಕ್ಯಾಮೆರಾ ಎಲ್ಲೆಲ್ಲಿ ಹಾಕ್ಬೇಕು ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ನಾನು ನಿನಗೆ ಫೋನ್ ಮಾಡ್ತೀನಿ, ಸರಿನಾ? ಆದರೆ ನಮ್ಮ ಮನೆಗೆ ಸಿಸಿ ಕ್ಯಾಮೆರಾ ಹಾಕ್ಸಿರೋ ವಿಷಯ ಮಾತ್ರ ನಿನ್ನ ಮಧ್ಯೆ ಮಾತ್ರ ಇರಬೇಕು. ನಮ್ಮ ಯಜಮಾನ್ರಿಗೂ ನಮ್ಮ ಅತ್ತೆಗೂ ಯಾರಿಗೂ ವಿಷಯ ಗೊತ್ತಾಗಬಾರ್ದು, ಸರಿನಾ? ಸರಿ ಅಕ್ಕ, ಆಯ್ತು. ಹಾ, ನಮ್ಮ ಅತ್ತೆ ಇಲ್ದಿರೋ ಟೈಮಾಗ ಮಾತ್ರನೇ ನಾನು ಕರಿತೀನಿ ನಿನ್ನ. ನಮ್ಮ ಅತ್ತೆ ಇಲ್ದಿರೋ ಟೈಮಾಗ ಬಂದು ನೀಟಾಗಿ ಮನೆ ಫುಲ್ ಸಿಸಿ ಕ್ಯಾಮ್ರಾ ಇದು ಮಾಡಿಬಿಟ್ಟು ಹೋಗು, ಸರಿನಾ? ಮತ್ತೆ ಅದೆಲ್ಲ ನನ್ನ ಫೋನಾಗೆಲ್ಲ ರೆಕಾರ್ಡ್ ಆಗುತ್ತೆ ತಾನೇ? ಅಕ್ಕ, ಯಾರ ಮೊಬೈಲು ಕನೆಕ್ಷನ್ ಕೊಟ್ಟರೆ ಅವ್ರ ಮನೆಗೇನೆ ಅವ್ರ ಮೊಬೈಲ್ಗೆ ರೆಕಾರ್ಡ್ ಆಯ್ತದೆ ಅಕ್ಕ. ನೀವೇನು ತಲೆ ಕೆಡ್ಸ್ಕೊಳಂಗಿಲ್ಲ ಕಣಕ್ಕ. ನೀವು ಒಂದ್ಸಲ ಬೇಕಾದ್ರೆ ಇದು ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಂಡು ಬೇಕಾದ್ರೆ ನೋಡ್ಕೊಳ್ಳಿ. ನಿಮ್ಮ ಫೋನ್ಗೆ ನೀವು ಓಡಾಡ್ತಿರೋದು ಇಷ್ಟು ಸ್ಟೋರೇಜ್ ಅಂತ ಇರ್ತದೆ ಕಣಕ್ಕ. ಆ ಸ್ಟೋರೇಜ್ ನಿಮ್ದಕ್ಕೇನೆ ರೆಕಾರ್ಡ್ ಆಯ್ತದೆ. ಹಂಗಾದ್ರೆ ಸರಿ, ನಾನು ಮನೆಗೆ ಹೋಗ್ತೀನಿ. ಹೋಗ್ಬಿಟ್ಟು ನಾನು ಫೋನ್ ಮಾಡ್ತೀನಿ ನಮ್ಮ ಅತ್ತೆ ಇಲ್ದಿರೋ ಟೈಮಾಗೆ. ಬೇಗ ಬಂದ್ಬಿಟ್ಟು ಬೇಗ ಫಿಕ್ಸ್ ಮಾಡ್ಬಿಟ್ಟು ಹೋಗ್ಬಿಡ್ಬೇಕು, ಸರಿನಾ? ಎಷ್ಟು ದುಡ್ಡಾದ್ರೂ ಪರವಾಗಿಲ್ಲ, ನಾನು ಕೊಡ್ತೀನಿ. ಸರಿ ಆಯ್ತು. ಏನು ಮಕ ನೋಡ್ಕೊಂಡು ನಿಂತ್ಕೊಬಿಟ್ರೆ ಮನೆಗಿರೋ ಕೆಲಸ ಎಲ್ಲ ಆಗೋಗ್ಬಿಡ್ತದ? ನೋಡು, ಇದು ನನ್ನ ಮನೆ. ನನ್ನ ಮಗಂಗೆ ನನ್ನ ಸೊಂಟ ನೋವು ಅಂತ ಹೇಳ್ಬಿಟ್ಟು ಎಲ್ಲನೂ ಹೇಳಿದೀನಿ, ಸರಿನಾ? ನೋಡು, ಮುಚ್ಕೊಂಡು ಮನೆ ಕೆಲಸ ಎಲ್ಲ ಪಟ್ಟ 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 ಮಾಡಿ ಮುಗಿಸ್ಬಿಡ್ಬೇಕು. ಏನಾರ ಶಾನೆ ಓವರ್ ಆಕ್ಟಿಂಗ್ ಮಾಡಕ್ ಬಂದು ನಿನ್ನ ಮನೆಯಿಂದ ಒದ್ದೀಚೆ ಕಡೆಗೆ ಹಾಕ್ಬಿಡ್ತೀನಿ, ಹುಷಾರು. ನಾನು ಮುಂದೆ ನಾಟಕ ಆಡಕ್ ನೋಡ್ತಾಳೆ. ನಿನಗಿನ್ನ ಸಂದಾಕ್ ನಾಟಕ ಆಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನಿನಗಿನ್ನ ಸಂದಾಕ್ ಬರ್ತದೆ, ಸರಿನಾ? ಸರಿ ಬಿಡಿಯತ್ತೆ, ನಿನ್ನೆ ಆಡಿದ್ರಲ್ಲ ಚೆನ್ನಾಗೇ ನೀ ನಾಟಕನ ನೋಡ್ದೆ ಬಿಡಿ. ಎಲ್ಲ ಗುಡ್ಸಿರೋ ಕಸನ ಬೇಕಂತ ನೀವೇ ನೀ ಗುಡ್ಸ್ಕೊಂಬಿಟ್ಟು ಬರೋದು, ಇದೆಲ್ಲ ನಾನು ನೋಡಿದೀನಿ ಬಿಡಿ. ಟ್ಯಾಲೆಂಟ್ ಕಣಿ, ನನ್ನ ಟ್ಯಾಲೆಂಟು. ನೀನು ನಾಟಕ ಆಡಿದ್ರೆ ನನಗೂ ನಾಟಕ ಆಡಕ್ಕೆ ಬರ್ತದೆ. ನನ್ನ ಮಗ ನಿನ್ ಪರ ಅದು ಹೆಂಗೆ ಬಂದ್ಬಿಡ್ತಾನೋ ನಾನು ನೋಡೇ ಬಿಡ್ತೀನಿ. ಲೇ ಮನೆಯಾಳಿ, ನನ್ನ ಮಗ ಕೆಲ್ಸಕ್ಕೆ ಹೋಗೋನೆ, ಬರೋದಿನ್ನು ಸಾಯಂಕಾಲ ಆಯ್ತದೆ. ಅಲ್ಲಿ ಗಂಟ ಹಾಕೊಂಡು ರುಬ್ಬಿಸ್ತೀನಿ ಬಾ ನಿನ್ನ. ನೋಡು, ನಾನು ಓಡಾಡ್ಕೊಂಬಿಟ್ಟು ಬರ್ತೀನಿ. ಅಷ್ಟರೊಳಗಡೆ ಅಡುಗೆ ಪಡುಗೆ ಎಲ್ಲನೂ ಪಟ 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 ಅಂತೇಳ್ಬಿಟ್ಟು ಮಾಡಿ ಮುಗಿಸಿರು, ಊಟಕ್ಕೆ ಬರ್ತೀನಿ, ಸರಿ ಅತ್ತೆ? ಆಮೇಕಿಂದ ಏನಾದ್ರೂ ಫೋನ್ ಹಾಕ್ಬಿಟ್ಟು ಅಯ್ಯೋ ರೀ ನಾನು ಒಬ್ಳೆ ಅಡುಗೆ ಮಾಡ್ತಿದ್ದೀನಿ ರೀ ಅಂತ ಹೇಳಿದ್ರೆ ನಾನು ಫೋನ್ ಮಾಡಿ ಹೇಳ್ತೀನಿ, ನಾನು ಈಗ ತಾನೇ ಅಡುಗೆ ಮಾಡಿಬಿಟ್ಟು ಬಂದೆ ಕಣ್ಮಗ ಅಂತ ಹೇಳ್ಬಿಟ್ಟು. ನಿನ್ನ ಮಾತಿಗಿನ್ನ ನನ್ನ ಮಗ ನನ್ನ ಮಾತೇ ನಂಬೋದು ಶಾನೆ. ಸರಿ ಬಿಡಿಯತ್ತೆ, ಗೊತ್ತಾಯ್ತಲ್ಲ ನಿಮ್ಮ ಮಗ ನಿಮ್ಮ ಮಾತೆ ನಂಬೋದು ನನ್ನ ಮಾತು ನಂಬಕ್ಕಿಲ್ಲ ಅಂತ. ಅದಕ್ಕೆ ತಾನೇ ನೀವು ಏನು ಮಾಡಿದ್ರು ಮಾತಾಡ್ತಿದ್ದಂಗೆ ನಾನು ಬಾಯಿ ಮುಚ್ಕೊಂಡಿರೋದು. ಹಂಗೆ ಬಾ ದಾರಿಗೆ. ಮೆರಿಯತ್ತೆ ಮೆರಿ, ಅದೆಷ್ಟು ಮೆರಿತೀಯೋ ಮೆರಿ, ತೋರಿಸ್ತೀನಿ ಇವಾಗ. ಹಲೋ, ಬೇಗ ಬಂದುಬಿಟ್ಟು ಸಿ ಸಿ ಕ್ಯಾಮ್ರಾನ ಫಿಟ್ ಮಾಡ್ಬಾ. ಹಾಂ, ಅರ್ಜೆಂಟಾಗಿ ಬಂದು ಫಿಕ್ಸ್ ಮಾಡಿ ಎಲ್ಲನೂ. ಸರಿ ಸರಿ, ನೋಡು ಏನೇನು ಬೇಕೋ ಎಲ್ಲ ಒಂದೇ ಸಲ ತಗೋಬಾ, ಜಾಸ್ತಿ ಟೈಮ್ ಇಲ್ಲ. 1 ಗಂಟೆ ಒಳಗಡೆ ಎಲ್ಲ ಸಿ ಸಿ ಕ್ಯಾಮ್ರಾನೂ ಸೆಟ್ ಆಗಿರಬೇಕು. ಲೇಟ್ ಆದರೆ ಗೊತ್ತಲ್ಲ ನಿನಗೆ, ನೀನು ಮತ್ತೆ ಗೊತ್ತಾಗಬಾರ್ದು ಅಂತ ಹೇಳಿದ್ನಲ್ಲ. ಬೇಗ ಬಾ, ಈಗ ಯಾರೂ ಇಲ್ಲ. ಹಾಂ ಸರಿ ಸರಿ ಆಯಿತು, ಬಾ. ಅತ್ತೆ, ಈ ಆಶಾ ಒಳ್ಳೆಯದಾಗಿರ್ಬೋದೇನೋ, ಆದರೆ ಹಳೇ ಕತೆನ ಹಳೇ ಆಶುನ ನಾನೇನು ಮರ್ತಿಲ್ಲ. ನಿನಗಿನ ದೊಡ್ಡ ವಿಲನ್ನೇನಿಯ ಮೊದಲು. ಪಾಪ ಅಂತ ಸುಮ್ಮನೆ ಇದ್ರೆ ನನ್ನ ಹತ್ರನೇ ಆಟನ ತೋರಿಸ್ತೀನಿ ನಾನು ಏನು ಅಂತ ಹೇಳ್ಬಿಟ್ಟು. ಅತ್ತೆ ಅಲ್ಲ ಹೇಳು, ಕತ್ತೆ. ಸಿ ಸಿ ಕ್ಯಾಮ್ರಾನ ಬೇಗ ಹಾಕಿಸ್ಬಿಡ್ಬೇಕು. ಅಕ್ಕ, ಎಲ್ಲೆಲ್ಲಿ ಫಿಟ್ ಮಾಡಬೇಕು ಅಂತ ಹೇಳಕ್ಕ, ಪಟ 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 ಅಂತ ಹೇಳ್ಬಿಟ್ಟು ಎಲ್ಲ ಕಡೆನೂ ಫಿಟ್ ಮಾಡ್ಬಿಡ್ತೀನಿ. ನೋಡಿ, 4 ಸಿ ಸಿ ಕ್ಯಾಮ್ರಾ ಹೇಳಿರಲ್ಲ, ಒಂದು 5 ವಾರ ತಂದಿದ್ದೀನಿ. ನಿಮ್ಗೆ ಎಲ್ಲೆಲ್ಲಿ ಬೇಕೋ ಹೇಳಿ, ಎಲ್ಲ ಕಡೆನೂ ಫಿಕ್ಸ್ ಮಾಡ್ಕೊಟ್ಟು ಹೋಯ್ತೀನಿ. ನೋಡು, ಇಲ್ಲಿ ನಮ್ಮ ಅತ್ತೆಗೆ ನಾವು ಸಿ ಸಿ ಕ್ಯಾಮ್ರಾ ಹಾಕಿದೀವಿ ಅಂತ ಕಾಣಿಸ್ಬಾರ್ದು. ಆ ಥರ ಕ್ಯಾಮ್ರಾನ ನೀನು ಫಿಕ್ಸ್ ಮಾಡಬೇಕು. ನಮ್ಗೆ ಯಾರಿಗೂ ಕಾಣಿಸ್ಬಾರ್ದು, ಆದರೆ ರೆಕಾರ್ಡ್ ಮಾತ್ರ ಕರೆಕ್ಟಾಗಿ ಆಗಬೇಕು. ಆ ಥರ ಫಿಕ್ಸ್ ಮಾಡ್ಬೇಕು ನೀನು. ಅಕ್ಕ, ಅದ್ರಾಗೆಲ್ಲ ನಾವು ಎತ್ತಿದ ಕೈ ಕಣಕ್ಕ, ಸರಿನಾ? ನೀನೇನ್ ತಲೆ ಕೆಡಿಸ್ಕೊಬೇಡ. ಈಗ ನೋಡು ಹೆಂಗ್ ಮಾಡ್ತೀನಿ ಅಂತ. ಇಲ್ಲಿ ನೋಡು, ಇಲ್ಲಿ ಮೇಲೊಂದು ಫಿಕ್ಸ್ ಮಾಡು. ಅಲ್ಲಿ ಮೇಲ್ಗಡೆ ಒಂದು ಜಾಗ ಇದೆಯಲ್ಲ, ಅಲ್ಲೊಂದು ಫಿಕ್ಸ್ ಮಾಡ್ಬಿಡು. ಸರಿ ಅಕ್ಕ. ನಿಮ್ಗೆ ಕಾಣಿಸೋದಿಲ್ಲ ಬಿಡಿ, ಆ ಥರ ಫಿಕ್ಸ್ ಮಾಡ್ತೀನಿ. ಏಯ್, ನೀನು ಜಾಸ್ತಿ ಹತ್ರಕ್ಕೆ ಫಿಕ್ಸ್ ಮಾಡಬೇಡ, ಕಾಣಿಸ್ತೈತೆ. ನಮ್ಮ ಅತ್ತೆಗೆ ಸಿ ಸಿ ಕ್ಯಾಮ್ರಾ ಐತೆ ಅಂತ ಗೊತ್ತಾಗ್ಬಿಟ್ರೆ ಇನ್ನೂ ಒಂದು ರೇಂಜಾಗಿ ಜಾಸ್ತಿ ಆಕ್ಟಿಂಗ್ ಮಾಡ್ಬಿಟ್ಟು ನನ್ನೇ ಉಗಿಸ್ತಾಳೆ. ಇನ್ನೊಂಚೂರು ಮೇಲ್ಗಡೆ ಕಾಣಿಸ್ತಿದ್ದಂಗೆ ಫಿಕ್ಸ್ ಮಾಡು. ಸರಿ ಅಕ್ಕ, ಇರಿ ನಾನು ಮಾಡ್ತೀನಿ ನೋಡಿ. ಅಕ್ಕ, ಈಗಲೂ ಕಾಣಿಸ್ತಾ ಆಯ್ತಾ? ಹೂಕಣ ಸ್ವಲ್ಪ ಕಾಣಿಸ್ತೈತೆ, ಪರವಾಗಿಲ್ಲ ಬಾ. ಮೇಲ್ಗಡೆಗೆ ತಲೆ ಎತ್ಬಿಟ್ಟು ನೋಡೋಷ್ಟು ಟೈಮ್ ಇಲ್ಲ ನಮ್ಮ ಅತ್ತೆಗೆ. ಏನೋ ಒಂದು ತೂತು ಅನ್ಕೊಂಡು ಸುಮ್ಮನೆ ಆಯ್ತದೆ, ಬಾ. ಸಿ ಸಿ ಕ್ಯಾಮ್ರಾ ಕಾಣಿಸ್ತೈತಾ ಅಂತ? ಪರವಾಗಿಲ್ಲ ಬಾ. ನೋಡು, ಈ ಮನೆ ಒಳಗಡೆ ನಮ್ಮ ಅಡುಗೆ ಮನೆಗೆ ಒಂದು ಫಿಕ್ಸ್ ಮಾಡು. ಅಲ್ಲಿ ಕೆಲಸ ಯಾರು ಮಾಡ್ತಾರೆ ಅಂತ ನನ್ನ ಗಂಡಂಗೆ ಗೊತ್ತಾಗಬೇಕು. ಹಾಲಾಗೊಂದು ಫಿಕ್ಸ್ ಮಾಡು, 2 ಕಡೆ ಫಿಕ್ಸ್ ಮಾಡು, ಸಾಕು. ಸರಿ ಅಕ್ಕ, 5 ನಿಮಿಷ ನೋಡಿ, ಎಲ್ಲ ಫಿಕ್ಸ್ ಮಾಡ್ಬಿಡ್ತೀನಿ. ನೋಡು, ಮನೆ ಒಳಗಡೆ ಸೌಂಡ್ ಸಮೇತ ಬರಬೇಕು. ನೀನು ನನ್ನ ಅವತ್ತೇ ಹೇಳಿದ್ನಲ್ಲ, ನಂಗೆ ವಾಯ್ಸ್ ಸಮೇತ ರೆಕಾರ್ಡ್ ಕೇಳಿಸ್ಬೇಕು ಅಂತ. ಸರಿ ಅಕ್ಕ, ಆಯ್ತು. ಹುಷಾರು, ನಮ್ಮ ಅತ್ತೆ ಗೊತ್ತಾಗಂಗೆ ಮಾತ್ರ ಫಿಕ್ಸ್ ಮಾಡಬೇಡ. ಮೇಲ್ಗಡೆ ಎತ್ಬಿಟ್ಟು ಆ ಬಾಗ್ಲು ನೇರಕ್ಕೆ ಆ ಕಡೆ ಫಿಕ್ಸ್ ಮಾಡು. ಸರಿ ಅಕ್ಕ, ಆಯ್ತು. ಕ್ಲೀನಾಗಿ ಫಿಕ್ಸ್ ಮಾಡು. ಕಾಣಿಸ್ಲೇಬಾರ್ದು, ಇನ್ನೊಂಚೂರು ಮುಂದಕ್ಕೆ ಹೋಗಿ ಫಿಕ್ಸ್ ಮಾಡು. ಅಕ್ಕ, ಈಗ ಕಾಣಿಸ್ತಾ ಆಯ್ತಾ? ಎಲ್ಲಿ? ಇಲ್ಲ, ಈಗ ಕಾಣಿಸ್ತಿಲ್ಲ ಬಿಡು. ನೋಡಿ ಅಕ್ಕ, 360 ಡಿಗ್ರಿ ಫುಲ್ ಎಲ್ಲ ರೆಕಾರ್ಡ್ ಆಗ್ತದೆ. ಫುಲ್ ಏನೇನು ನಡೀತದೆ, ಏನೇನು ಮಾತಾಡ್ತೀರಾ, ಅದು ಪ್ರತಿಯೊಂದು ರೆಕಾರ್ಡ್ ಆಯ್ತದೆ. ನನಗೂ ಅದೇ ಬೇಕಿರೋದು ಬಿಡು. ಸರಿ ಅಕ್ಕ, ಇಲ್ಲಿ ಫಿಕ್ಸ್ ಆಯ್ತು. ಕಿಚನ್ ಗಂಗೆ ಫಿಕ್ಸ್ ಮಾಡ್ಬಿಡ್ಲಾ ಅಕ್ಕ? ಕಿಚನ್ ಗಂಗೆ ಫಿಕ್ಸ್ ಮಾಡ್ಬಿಡು. ಸರಿ ಅಕ್ಕ. ಅತ್ತೆ ಅಲ್ಲ, ಕತ್ತೆ.
ನನ್ನ ಗಂಡಂಗೆ ಗೊತ್ತಾಗ್ಲಿ ಯಾರು ನಾಟಕ ಆಡ್ತಾರೆ ಯಾರು ನಾಟಕ ಆಡಲ್ಲ ಅಂತ. ಸುಮ್ಮನೆ ಬಾಯಿ ಮಾತಾಗಿ ಪ್ರೂವ್ ಮಾಡೋದಕ್ಕಿಂತ ಅವ್ರು ಮಾಡೋ ಆಕ್ಷನ್ ಏನಿಗೆ ತೋರಿಸ್ಬಿಟ್ಟು ಪ್ರೂವ್ ಮಾಡಿದ್ರೆ ಎಷ್ಟೋ ವಾಸಿ ತಾನೆ. ತೋರಿಸ್ತೀನಿ ನನ್ನ ಗಂಡಂಗೆ ಎಲ್ಲನೂ ಗೊತ್ತಾಗಬೇಕು. ಅಕ್ಕ ಕಿಚನ್ ಅಂತಂದ್ರೆ ಇಲ್ಲಿ ಮೇಲ್ಗಡೆ ಚಿಕ್ಕದು ನೀವು ಫ್ಯಾನ್ ಹಾಕ್ಸಿದ್ರಲ್ಲ ಅಲ್ಲಿ ಫಿಕ್ಸ್ ಮಾಡ್ತೀನಿ, ಗೊತ್ತಾಗಲ್ಲ. ಓ ಅಲ್ಲಿ ಫಿಕ್ಸ್ ಮಾಡು. ನೋಡೋ ಶಾನೆ ದಿನ ಬೇಡ ನಮಗೆ, ಒಂದು ವಾರದ ಮಟ್ಟಿಗೆ ಸಾಕು. ಒಂದ್ಕಿತ ಫಿಕ್ಸ್ ಮಾಡಿದ್ಮೇಲೆ ಬ್ಯಾಡ ಅಂದ್ರೆ ಆಫ್ ಮಾಡ್ಕೊಳ್ರಕ್ಕ. ಬೇಕಾದ್ರೆ ಸೇಫ್ಟಿಗೆ ಆನ್ ಮಾಡ್ಕೊಳ್ಳಿ, ಬ್ಯಾಡ ಅಂದ್ರೆ ಆಫ್ ಮಾಡ್ಕೊಳ್ಳಿ. ಸರಿ ಆಯ್ತು. ಅಕ್ಕ ಟೋಟಲ್ 3 ಕ್ಯಾಮ್ರಾ ಫಿಕ್ಸ್ ಮಾಡಿದ್ದಾಯ್ತು ಕಣಕ್ಕ. ಅಡುಗೆ ಮನೆ, ಹಾಲು, ಈಚೆ ಕಡೆ ಹಿಂದೆಲ್ಲ ಫಿಕ್ಸ್ ಮಾಡಂಗಿದ್ರೆ ಹೇಳಿ, ಬೇಗ ಫಿಕ್ಸ್ ಮಾಡ್ಕೊಟ್ಬಿಟ್ಟು ಹೋಯ್ತೀನಿ. ನಾನು ಹೇಳಿಲ್ವಾ ಅಕ್ಕ, ಬಂದ್ರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕೆಲಸ ಅಷ್ಟೇ ನಂದು. ಪಟ ಅಂತ ಹೇಳ್ಬಿಟ್ಟು ಮುಗ್ದೋಯ್ತದೆ ಅಂತ ಹೇಳ್ಬಿಟ್ಟು ನಾನು ಹೇಳಿಲ್ವಾ. ಹಾ, ಅಂಗಡಿ ಹತ್ರ ಒಂದು ಫಿಕ್ಸ್ ಮಾಡಬೇಕು. ಅಂಗಡಿ ಹತ್ರ ನಮಗೆ ಬೇಕೇ ಬೇಕಾಗಿತ್ತು. ಯಾರು ಬರ್ತಾರೆ ಯಾರು ಹೋಯ್ತಾರೆ ಅಂತ ಗೊತ್ತೇ ಆಯ್ತಿರ್ಲಿಲ್ಲ. ಅಲ್ಲೂ ಬೇಕು. ಬಾ ಅಂಗಡಿ ಹತ್ರ ಹೋಗೋಣ. ಅಕ್ಕ ನೋಡಿ ಮೇಲ್ಗಡೆ ಫಿಕ್ಸ್ ಮಾಡಿದೀನಿ, ಇಲ್ಲಿ ಕಾಣದೇ ಇಲ್ಲ ಕಣಕ್ಕ. ಹಾ ಸರಿ ಬಿಡು, ಇಲ್ಲಿ ಓಕೆ. ನೋಡು ಇದೆಲ್ಲ ಏನ್ ನಡೀತಾ ಐತೆ ಅಂತ ಹೇಳ್ಬಿಟ್ಟು ನನ್ನ ಮೊಬೈಲಿಗೆ ರೆಕಾರ್ಡ್ ಆಗಬೇಕು ಅಷ್ಟೇನೆ. ಅಕ್ಕ ಫುಲ್ ಕನೆಕ್ಷನ್ ನಿಮ್ಮ ಮೊಬೈಲ್ಗೆ ಕೊಟ್ಟಿದ್ದೀನಿ, ಬೇರೆ ಯಾವ ಮೊಬೈಲ್ಗೂ ಕೊಟ್ಟಿಲ್ಲ. ಫುಲ್ ನಿಮ್ಮ ಮೊಬೈಲ್ಗೆ ಕೊಟ್ಟಿದ್ದೀನಿ, ಒಂದ್ಸಲ ನೋಡ್ಕೊಳ್ಳಿ. ಸರಿ ಆಯ್ತು. ಮತ್ತೆ ರೆಕಾರ್ಡ್ ಎಲ್ಲ ಕರೆಕ್ಟಾಗಿ ಆಯ್ತದೆ ತಾನೇ? ಸ್ಟೋರೇಜ್ ಆಯ್ತದೆ ತಾನೇ? ಅಕ್ಕ ಫುಲ್ ಆಯ್ತದೆ. ಏನಾರ ಪ್ರಾಬ್ಲಮ್ ಇದ್ರೆ ನಾನು ಫೋನ್ ಮಾಡಿ ಕರೆಸ್ರಿ, ಸರಿನಾ? ನಾನು ಬರ್ತೀನಿ. ನಿಮ್ಮ ಮೊಬೈಲ್ನ ನೋಡ್ಕೊಂತಾ ಇರಿ. ನಿಮ್ಮ ಮೊಬೈಲ್ಗೆ ಪ್ರತಿಯೊಂದು ಡೀಟೈಲ್ ಆಗಿ ಬರ್ತಾ ಇರ್ತದೆ. ಈಗಲಿಂದನೇ ಬೇಕಾದ್ರೆ ಶುರು ಮಾಡಿ. ಈಗ ಅಲ್ಲೆಲ್ಲ ಸೆಟ್ ಮಾಡ್ಬಿಟ್ಟು ಆನ್ ಮಾಡಿದ್ದೀನಲ್ಲ, ಇವಾಗಿಂದಾನೇ ಪ್ರತಿಯೊಂದು ಗೊತ್ತಾಯ್ತಾ ಇರ್ತದೆ. ಸರಿ ಆಯ್ತು. ಸರಿ ಅಕ್ಕ, ಏನಾರ ಪ್ರಾಬ್ಲಮ್ ಇದ್ರೆ ಫೋನ್ ಮಾಡಿ. ಸರಿ, ಈ ವಿಷಯನ ಯಾರಿಗೂ ಹೇಳ್ಬೇಡ. ಸರಿ ಅಕ್ಕ, ಹೇಳಲ್ಲ ಬಿಡಿ. ಹಬ್ಬ, ಸದ್ಯ ನಾನು ಅನ್ಕೊಂಡಿರೋ ಕೆಲಸ ಅಂತೂ ಮುಗೀತು. ಸ್ವಲ್ಪ ದುಡ್ಡು ಖರ್ಚಾಯ್ತು, ಪರವಾಗಿಲ್ಲ. ನಮ್ಮ ಅತ್ತೆನ ಕಳ್ಬೇಕನ್ನ ಹೆಂಗ್ ಹಿಡಿಬೇಕು ಅಂತಲೂ ಗೊತ್ತಾಯ್ತು. ನಾನು ಮಾತಾಡಿದ್ದು ರೆಕಾರ್ಡ್ ಆಯ್ತದೆ, ನಮ್ಮ ಅತ್ತೆ ಮಾತಾಡಿದ್ದು ರೆಕಾರ್ಡ್ ಆಯ್ತದೆ. ಏನಾಯ್ತದೆ ಅನ್ನೋದೇನಿಯ ಮುಖ್ಯ. ನನ್ನ ಗಂಡಂಗೆ ಫುಲ್ಲು ಪಿಕ್ಚರೇ ತೋರಿಸ್ತೀನಿ. ನಮ್ಮ ಅತ್ತೆ ಕಂತ್ರಿ ಬುದ್ಧಿ ಪಿಕ್ಚರ್ ಎಲ್ಲನೂ ಮನೆಯಾಳಿ ಸರಿ ಇಲ್ಲ ನಮ್ಮತ್ತೆ. ನಮ್ಮ ಅಮ್ಮವ್ರ ಮನೆಗನ ಹೋಗ್ಬೇಕಿತ್ತು ನಾನು. ನಮ್ಮಮ್ಮ ಇಲ್ಲಿಗೆ ಬರಲು ಇಲ್ಲ, ಏನೂ ಇಲ್ಲ. ನೋಡೋಣ ಇರು. ಅಲ್ಲಿ ನೋಡು, ನನ್ನ ಮಗಳು ತರಕಾರಿ ಅಂಗಡಿ ತೊಳ್ಕೊಂಡು ಹೋಯ್ತಾವಳೆ. ಇರು ಮಾತಾಡ್ಸ್ಕೊಂಬಿಟ್ಟು ಬರ್ತೀನಿ ಕಳ್ಸುಮಿ. ಯಾಕೋ ಸುಗಿಸ್ಕೊಂಬಿಟ್ಟು ಬರ್ತೀಯ ಅಂತ ಅನ್ನಿಸ್ತದೆ. ನನ್ನ ಸೊಸೆ ಅವಳಲ್ಲ, ನನ್ನ ಸೊಸೆ ಎಲ್ಲ ಟ್ರೈನಿಂಗ್ ಕೊಟ್ಬಿಟ್ಟು ಕಳಿಸಿರ್ತಾಳೆ ಮನೆಯಾಳಿ. ಸರಿ ಇಲ್ಲ ಅವಳು ಮೊದಲೇನೆಯ. ಸುಮ್ಕಿರು, ಏನೋ ಮಾರ್ಕೊಂಡು ಹೋಯ್ತಾವಳೆ. ಮಗಳೇ, ಸಂದಾಗ ನಡೀತೈತೆ ವ್ಯಾಪಾರ? ಚೆನ್ನಾಗಿ ನಡೀತೈತೆ. ಹೌದಾ? ಮತ್ತೆ ಮನೆಯಾಗ ಎಲ್ಲನೂ ಕೆಲಸ ಗಿಲ್ಸ ಎಲ್ಲ ಮಾಡ್ಕೊಳ್ಳೋದು ಒಬ್ಳೇನೆ ನೀವು? ಅಲ್ಲ ನಾನು ಗೊತ್ತಿದ್ದೆ ಎಷ್ಟು ದಿನ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಕೋಪ ಮಾಡ್ಕೊಂಡು ಹಿಂಗಿದ್ದಿಗೆ ನಾನು ಬಂದ್ಬಿಟ್ಟು ನಿಂಗೆ ಏನಾರು ಸಹಾಯ ಗಿಹಾಯ ಮಾಡ್ಕೊಡ್ತಾ ಇದ್ನ. ಆರಾಮಾಗಿ ನೀನು ಇರ್ಬೋದಿತ್ತು, ನಾನು ಆರಾಮಾಗಿ ಇರ್ತಾ ಇದ್ದೆ. ಅಮ್ಮ ದಯವಿಟ್ಟು ನನಗೆ ಯಾವ ಸಹಾಯನೂ ಬೇಡ, ಸರಿನಾ? ನಾನು ನೋಡ್ಕೊಳ್ಳೋದು ಹೆಂಗೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಚೆನ್ನಾಗಿ ನೋಡ್ಕೊತೀನಿ. ದಯವಿಟ್ಟು ನೀನು ಬೇಡ, ನೀನು ಸಹಾಯನೂ ಬೇಡ. ಬದಲಾಯ್ತೀಯ ಅಂತ ಅನ್ಕೊಂಡ್ರೆ ಯಾವಳ ಜೊತೆ ನಾವು ಸೇರ್ಕೊಂಡು ಇನ್ನೂ ಹಾಳಾಗಿ ಏನಿಯೋ ಹೋಯ್ತಾ ಇದೆಯಾ? ನಿನ್ನ ಮನಸ್ಸಾಗೆ ಬದಲಾಗಬೇಕು ಅಂತ ಹೇಳ್ಬಿಟ್ಟು ಯಾವ ಇದೂ ಇಲ್ಲ ಬಿಡು. ನಿಂಗೆ ಬದಲಾಗ ಮೈಂಡೂ ಇಲ್ಲ. ಹೋಗ್ಲಿ, ತಿನ್ನಕ್ಕೆ ಕ್ಯಾರೆಟೋ ಗಿರೆಟೋ ಏನಾರ ಕೊಡು, ತಿನ್ಕತೀನಿ. ಇಲ್ಲ ಟೊಮೊಟೊ ಹಣ್ಣು ಕೊಡು, ತಿನ್ಕತೀವಿ. ಮತ್ತು ನಿಂಗೇನು ಅನ್ಸದೇ ಇಲ್ವಾ? ನಿನಗೆ ಸ್ವಲ್ಪನಾದ್ರೂ ಏನಾದ್ರೂ ಅನ್ಸರಾಗಿದ್ರೆ ಏನೋ ಇದಾಗೋರು. ಒಂಚೂರು ಮನ್ಸಿಗೇನು ಅನ್ಸದೇ ಇಲ್ವಲ್ಲಮ್ಮ ನಿನಗಂತೂ. ಮಗಳು ಸಾಯ್ತಾವಳೆ, ತಿನ್ನಕ್ಕೆ ಟೊಮೊಟೊನೋ ಕ್ಯಾರೆಟೋ ಕೊಡು ಅಂತ ಕೇಳ್ತೀಗ. ಸೀರಿಯಸ್ನೆಸ್ ಅನ್ನೋದು ನಿಂಗೆ ಇನ್ನೂ ಬಂದಿಲ್ಲ ಅಂತ ಅನ್ನಿಸ್ತದೆ. ಅಮ್ಮ ಜೀವನದಾಗ ನೀನಂತೂ ಉದ್ಧಾರ ಆಗಕ್ಕಿಲ್ಲ ಬಿಡು. ಎಷ್ಟೋ ಜನ ಬದಲಾಗೋಗ್ಬಿಟ್ರು ಎಂತೆಂಥವ್ರು. ಆದರೆ ನೀನಂತೂ ಬದಲಾಗಬೇಕು ಅಂತ ಅನ್ಕೊಂಡ್ಲೇ ಇಲ್ವಲ್ಲ. ಎಲ್ಲರೂ ಸಾಯ್ತಾ ಇದ್ದೀವಿ ಇಲ್ಲಿ, ನೀನು ಮಾತ್ರ ಆರಾಮಾಗೆ ನೆಮ್ಮದಿಯಾಗೆ ಇದ್ಬಿಡು. ಅಲ್ಲಿ ಮಗಳನ್ನ ಕಷ್ಟಪಡಲಿ, ಯಾರನ್ನ ಕಷ್ಟಪಡಲಿ, ನಿನಗೇನು ಸುಲಭವಾಗಿ ದುಡ್ಡು ಬಂದ್ಬಿಡ್ಬೇಕು. ಈಗಲೂ ಸುಲಭ ದುಡ್ಡುಗೆ ನೀವು ಹುಡುಕ್ತಾ ಇದ್ದೀಗಲ್ವಾ? ಯಾವತ್ತೂ ಸುಲಭವಾಗಿ ಯಾರಿಗೂ ಕಾಸು ಸಿಗಕ್ಕಿಲ್ಲ, ಸರಿನಾ? ಲೇ ಕೇಳೆ, ನಲ್ಲ ಕಾಸಾಡ್ತವೆ ಅಂತ ಹೇಳ್ಬಿಟ್ಟು ದೌಲತ್ ಮಾಡಕ್ ಹೋಗ್ಬೇಡ. ಒಂದಲ್ಲ ಒಂದಿನ ಈ ಅಮ್ಮ ನಿನಗೆ ನೆನಪಾಗೆ ಆಯ್ತಾಳೆ. ಅಮ್ಮ ತಾಯಿ, ನನ್ಗೆ ಯಾರು ನೆನಪಾಗೋದು ಬೇಡ, ಏನು ಬೇಡ. ನನ್ನ ಜೀವನ ನಾನು ನೋಡ್ಕೊತಾ ಇದ್ದೀನಿ. ನಿನ್ನ ಮಾತು ಕೇಳಿ ಇಷ್ಟು ದಿನ ಹಾಳಾಗೋಗಿದ್ದು ಸಾಕು. ಇನ್ನು ಮ್ಯಾಲಾದ್ರೂ ಉದ್ಧಾರ ಆಗಬೇಕು ಅಂತ ನನ್ನ ದಾರಿ ನಾನು ಹಿಡ್ಕೊಂಡು ನನ್ನ ಕೆಲಸ ನಾನು ಮಾಡ್ತಿರೋದು. ದಯವಿಟ್ಟು ನನಗೆ ತೊಂದರೆ ಕೊಡಕ್ಕೆ ಮಾತ್ರ ನೀನು ಬರಬೇಡ. ನಾನು ಹೇಳಿಲ್ವಾ ಮನೆಯಾಳಿ ನನ್ನ ಸೊಸೆ ಎಲ್ಲ ಹೇಳ್ಕೊಟ್ಟು ಕೆಡ್ಸಿತ್ತಾಳೆ ಅಂತ ಹೇಳ್ಬಿಟ್ಟು? ಮಮ್ತಿ ಸುಮ್ಕೇನಿಯ ಬಾ. ಸರಿ ಇಲ್ಲ ನನ್ನ ಸೊಸೆ. ಏನೇನು ತಲೆಗೆ ತುಂಬವಳೋ ಏನೋ ನಿನ್ನ ಮಗಳು ತಲೆಗೆ. ನೋಡ್ದ, ನಿನ್ನೇನಿಯ ಮಾತಾಡಿಸ್ತಿಲ್ಲ ಅಂತಂದರೆ ಯಾವ ಜಂಬುದ್ ಕೋಳಿ ಥರ ಹೋಯ್ತಾಳೆ. ಯಾವುದೋ ಒಂದು ನೂಕ ಗಾಡಿ ಅಂಗಡಿ ಕಬಿಟ್ಟು ಯಾವ ಪಾಟಿ ದೌಲತ್ ಮಾಡ್ತಾಳೆ ಹೇಳು? ಕೋಟಿ ದುಡಿಯೋರು ಈ ಪಾಟಿ ದೌಲತ್ ಮಾಡಲ್ಲ. ಅಷ್ಟು ದೌಲತ್ ಮಾಡ್ಕೊಂಡು ಹೋಯ್ತಾವಳು ನೋಡು. ನಿನ್ನ ಸೊಸೆಯಿಂದನೇ ಇದೆಲ್ಲನೂ ಆಗಿದ್ದು. ನಿನ್ನ ಸೊಸೆಗೆ ನಿನ್ನ ಕೈಲಿ ಬುದ್ಧಿ ಕಲ್ಸಕ್ಕೆ ಏನೇ ಆಗಲಿಲ್ಲ. ನಿನ್ನ ಸೊಸೆಗೆ ಏನಾರ ಮಾಡಿ ಬುದ್ಧಿ ಕಲ್ಸೆ ಅಂತ ಹೇಳಿದ್ರೆ ಎಲ್ಲ ಬಿಟ್ಬಿಟ್ಟು ಮಗನೂ ಅವಳಿಗೆ ಏನಿಯ ಬಿಟ್ಬಿಟ್ಟು ಆರಾಮಾಗಿ ಬಂದಿದ್ದೀಗ. ಏನಾರ ಮಾಡಬೇಕು ತಾನೇ? ಎಲ್ಲ ಮಾಡಿ ಸೋತು ಬೀರಿಗೆ ಬಂದಿದ್ದೀನಿ. ಇನ್ನೇನು ತಾನೇ ಮಾಡೋಕ್ಕಾಯ್ತದೆ? ಹಬ್ಬಬ್ಬಬ್ಬ, ಅವಳು ಖತರ್ನಾಕು. ದೆವ್ವ ಮನೆಯಾಗ ಬೇರೆ ಐತೆ. ಆ ದೆವ್ವ ಹೆಂಗೆ ಕಾಟ ಕೊಡ್ತದೆ ಗೊತ್ತೇನು? ಹಬ್ಬಬ್ಬಬ್ಬಬ್ಬಬ್ಬಬ್ಬ. ನನ್ನೇನಿ ಹಾಕೊಂಡು ಚೆನ್ನಾಗಿ ರುಬ್ಬಾಗ್ಬಿಡ್ತು. ಆ ದೆವ್ವ ಏನು ಅಷ್ಟು ಸುಲಭ ಅಂತ ಅನ್ಕೋಬೇಡ. ಆ ದೆವ್ವ ಬೊಲೇ ಟಾರ್ಚರ್ ಕೊಡ್ತದ ಆ ದೆವ್ವ. ಅದಕ್ಕೇನಿಯ ಆ ದೆವ್ವ ಸವಾಸನೇನಿಯ ಬೇಡ ಅಂತೇಳ್ಬಿಟ್ಟು ನಾನೇನಿಯ ಬಿಟ್ಬಿಟ್ಟು ಸುಮ್ಮನಾಗಿದ್ದು.
ನಾನು ಮನೆಗೆ ಹೋಗಿ ಬುದ್ಧಿ ಕಲ್ಸಕ್ ಬೇಜಾನ್ ಪ್ರಯತ್ನ ಪಟ್ಬಿಟ್ಟೆ. ಆಗ್ಲೇ ಇಲ್ಲ. ಮಮ್ತಿ, ಸುಮಿ, ಓ ಇವಳಕ್ಕ. ಹಬ್ಬ, ನೀವು ಕೊಟ್ಟಿರೋ ಪಿಲಾನಿಂದ ನಾನಂತೂ ನೆಮ್ಮದಿಯಾಗಿದ್ದೀನಿ ನೋಡು. ಮನೆನಾಗ 10 ರೂಪಾಯಿ ಕೆಲಸ ಮಾಡಂಗಿಲ್ಲ, ಎಲ್ಲ ಕಷ್ಟಪಟ್ಟು ನನ್ನ ಸೊಸೆ ಮಾಡ್ತಾಳೆ. ಕ್ರೆಡಿಟ್ ಮಾತ್ರ ನನಗೆ ಏನಿಯ. ನನ್ನ ಮಗ ಬರೋ ಟೈಮ್ಗೆ ಚೆನ್ನಾಗಿ ಆಕ್ಟಿಂಗ್ ಮಾಡ್ಬಿಡ್ತೀನಿ. ನನ್ನ ಮಗನೂ ನಂಬಿಡ್ತಾನೆ, ನನ್ನ ಸೊಸೆ ಏನು ಕೆಲಸ ಮಾಡೋಕ್ಕಿಲ್ಲ, ನಮ್ಮ ಅಮ್ಮನೇನಿಯ ನಾನೇ ಎಲ್ಲ ಮಾಡೋದು ಅಂತ ನನ್ನ ಮಗ ನಂಬಿಟ್ಟವನಿ. ನೋಡಬೇಕು, ನಮ್ಮ ಅಮ್ಮನ ಕೈಲಾಗಲ್ಲ ಅಂತ ಗೊತ್ತು ತಾನೆ. ನೀನು ಕೆಲಸ ಮಾಡಬೇಕು ತಾನೆ, ನೀನು ಯಾಕಷ್ಟೇ ಕೆಲಸ ಮಾಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಸರಿಯಾಗಿ ಅವಳಿಗೇನೇನಿಯ ಬೈತಾ ಇತ್ತಾನೆ. ಹಂಗಾರೆ ಇವಾಗ ನಿನ್ನ ಸೊಸೆ ಮುದ್ರಕಂಡು ಸೈಲೆಂಟ್ ಆಗವಳ? ಸೈಲೆಂಟು ಅಂತ ಕೇಳ್ತೀಗ ಭಾಳ ಸೈಲೆಂಟ್ ಆಗ್ಬಿಟ್ಟವಳೆ. ಅಯ್ಯೋ ಬರ್ರಿ, ಇವತ್ತು ನಿಮ್ಗೆ ಎಲ್ರಿಗೂ ಒಳ್ಳೆ ಊಟ ಹಾಕಿಸ್ತೀನಿ. ನಿಜನಾ? ನೀನು ಸೊಸೆ ಮತ್ತೆ ಅಡುಗೆ ಮಾಡಾಕ್ತಾಳ ನಮಗೆ? ತೋರಿಸ್ತೀನಿ ಬರ್ರಿ ನನ್ನ ಸೊಸೆ ಹೆಂಗೆ ಇಕ್ಕೊಂಡಿದ್ದೀನಿ. ನನ್ನ ಸೊಸೆನ ಇಲಿ ಮರಿ ಇಕ್ಕೊಂಡಂಗೆ ಇಕ್ಕೊಂಡಿವ್ನಿ, ಗೊತ್ತೇನು ನನ್ನ ಸೊಸೆನ? ಬರ್ರಿ ನೀವು ನೋಡಿವ್ರಂತೆ ಊಟಕ್ಕೆ ಬಂದ್ಬಿಡ್ರಿ. ನನ್ನ ಸೊಸೆ ಮನೆಯೊಳಗೆ ಹೋಗ್ಬಿಟ್ಟು ಹೇಳ್ತೀನಿ, ಸಂಜೆ ಹಂಗೆ ಊಟಕ್ಕೆ ಬರ್ತಾರೆ, ಸರಿಯಾಗಿ ರೆಡಿ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸರಿ ಕಣಕ್ಕ, ಆಯಿತು. ಸದ್ಯ ಊಟಕ್ಕಾದ್ರೂ ಕರಿತಿದೆಯಲ್ಲ ಖುಷಿಗೆ, ಅಷ್ಟೇನೇ ಸಾಕು. ಸರಿ ಕಣಕ್ಕ, ಬರ್ತೀವಿ. ನೀವಿರಲಿಲ್ಲ ಅಂದರೆ ನಾವು ಇಷ್ಟೊಂದೆಲ್ಲ ಮಾಡೋಕ್ಕೆ ಆಯ್ತಿರಲಿಲ್ಲ. ನೀವಿರೋದಕ್ಕೇನೇನಿಯ ನಾನಂತೂ ಧೈರ್ಯವಾಗಿ ಇಷ್ಟೆಲ್ಲ ಮಾಡಿದ್ದು. ಇಲ್ಲ, ನನ್ನ ಸೊಸೆ ನನ್ನೇನೇ ಆಟ ಆಡಿಸ್ಬಿಟ್ಟಿರೋಳು. ಅವಳು ಹೇಳ್ದಂಗೆ ಕೇಳಬೇಕು, ಅವಳು ಹೇಳ್ದಂಗೆ ಮಾಡಬೇಕು. ಹಬ್ಬ, ತಲೆ ಕೆಟ್ಟು ಹೋಗ್ಬಿಟ್ಟಿತ್ತು. ಇವಾಗ ಹೊಸಿ ಸಮಾಧಾನ ಆಯ್ತಾಯ್ತೆ. ಸರಿ, ನಾನು ಹೋಗಿ ನನ್ನ ಸೊಸೆಗೆಲ್ಲ ಅಡುಗೆ ಮಾಡೋಕ್ಕೆ ಹೇಳ್ತೀನಿ. ಸರಿನಾ? ನೀನು ಆಮೇಕಿಂದ ಬಾ. ಸರಿ ಕಣಕ್ಕ. ಅಂತ ಇಂತೂ ಒಳ್ಳೆ ಕೆಲಸ ನಾವು ಒಂದು ಮಾಡಿದ್ವಿ ಅಂತ ಆಯಿತು. ಒಳ್ಳೆ ಕೆಲಸಕ್ಕೆ ಪ್ರತಿಫಲವಾಗಿ ಒಂದು 2,000 ಕಾಸು ಹೊಟ್ಟೆ ತುಂಬ ಊಟ ಸಿಕ್ತು. ಅಷ್ಟೇನೇನಿಯ. ಇನ್ನು ಇದಕ್ಕಿನ್ನೂ ಇನ್ನೇನು ಬೇಕು ಹೇಳಿ ನಮಗೆ? ನಿಧಾನಕ್ಕೆ ನೋಡ್ಕೊಳ್ಳೋಣ ಉಳ್ದಿರೋದೆಲ್ಲನೂ. ಬಾ ಹೋಗಿ, ಇನ್ನೂ ಅವಳು ಸೊಸೆ ಅವಳಲ್ಲ, ಶಾರದಿ ಮಗಳು ತಾನೆ, ಚೆನ್ನಾಗಿ ಆಟ ಆಡಿಸ್ಬಿಟ್ಟು ಅವಳು ಚೆನ್ನಾಗಿ ಉರಿಸ್ಬಿಟ್ಟು ಬರೋಣ. ಬಾ ಹೋಗೋಣ ಊಟಕ್ಕೆ. ಅಡುಗೆ ಮಾಡ್ಬಿಟ್ಟು ಮುಗಿಸ್ಲಿ ಸುಮ್ಕಿರು, ಇಲ್ಲ ನಮ್ಮ ಕೆಲ್ಸಕ್ಕೆ ಇಕ್ಕಿದವರು. ಬಾ ಸ್ವಲ್ಪ ಹೊತ್ತು ಕುಂತ್ಕೊಂಡು ಆಮ್ಯಾಕಿಂದ ಹೋಗೋಣ. ಹೂ ಕಣವ, ಅದು ಸರಿ ನೀನಿಯ. ನೋಡಿ ನಿಧಾನಕ್ಕೆ ಏನಿಯ, ಹೋಗೋಣ, ಸ್ವಲ್ಪ ಸುಧಾರಿಸ್ಕೊಂಡು ಬಾ.